ಪ್ರಭುದೇವ್ರ ಬಗ್ಗೆ ಈ ಹಿಂದಿನ ಸುತ್ತಿನಲ್ಲಿ ಪ್ರಭುದೇವರು ಬನವಾಸಿಗೆ ಬಂದದ್ದನ್ನು ಹೇಳಿದ್ವಿ. ಆಮೇಲೆ ಮಾಯಾದೇವಿಯ ಅರಮನೆಯಲ್ಲಿ ಅವರು ಮಾಯಾದೇವಿಗೆ ನೃತ್ಯ ಕಲಿಸುವ ಕಲಾವಿದರಾಗಿ ರಾಜ ನೇಮಿಸಿಕೊಂಡ ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಈಗ ಮಾಯಾದೇವಿಯ ಉದ್ದೇಶ ಅವನು ಕಲಾವಿದನಾಗಿ ನೇಮಿಸ್ಕೊಳ್ತಕ್ಕಂಥದ್ದಿರಲಿಲ್ಲ. ಮಾಯಾದೇವಿ ಉದ್ದೇಶ ಅವನು ಒರೆಸ್ಕೋಬೇಕು ಅಂತಕ್ಕಂಥ ಉದ್ದೇಶ ಇರ್ತದೆ. ಅದಕ್ಕೆ ಮಾಯಾದೇವಿ ಮನಸ್ಸಿನ ಮನೋಇಂಗಿತವನ್ನು ಬಲ್ಲಂಥ ಪ್ರಭುದೇವರು ಇನ್ನು ನಾನು ಇಲ್ಲಿ ಹೆಚ್ಚು ಕಾಲಿರಬಾರ್ದು, ಮಾಯಾದೇವಿ ಉದ್ದೇಶ ಈದಿದೆ, ನನ್ನ ಒಬ್ಬ ನೌಕರದಾರನಾಗಿ ನೇಮಿಸ್ಕೊಳ್ತಕ್ಕಂಥ ಉದ್ದೇಶ ಇಲ್ಲ, ಅವಳು ನನ್ನ ಜೊತೆಗಾರನಾಗಿ ನೇಮಿಸ್ಕೊಳ್ತಕ್ಕಂಥ ಉದ್ದೇಶ ಇದೆ ಅಂತಕ್ಕಂಥದ್ದು ಪ್ರಭುದೇವ್ರಿಗೆ ಗೊತ್ತಾದಾಗ ಅವಾಗ ಇಲ್ಲಿ ಇರಾಕ ಅವ್ರ ಮನಸ್ಸು ಮಾಡೋದಿಲ್ಲ. ಯಾಕಂದ್ರೆ ಮಹಾನ್ ವೈರಾಗ್ಯ ಮೂರ್ತಿಗಳು ಪ್ರಭುದೇವರು. ಯಾಕಂದ್ರೆ ಸಂಸಾರ ಜಂಜಡವನ್ನು ತ್ಯಜಿಸಿ ನಾನು ಏಕಾಂಗಿಯಾಗಿ ಬದುಕಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಂದಂಥ ಪ್ರಭುದೇವರಿಗೆ ಇದು ದೊಡ್ಡ ಆಶ್ಚರ್ಯ ತರ್ತದೆ. ಆ ಸಂದರ್ಭದಲ್ಲಿ ಪ್ರಭುದೇವರು ಮಾಯಾದೇವಿ ಇಂಗಿತವನ್ನು ಕಂಡು ಆವಾಗಿನ್ನು ಹೆಚ್ಚು ಕಾಲ ಇರಬಾರ್ದು ಅಂತ ತಿಳ್ಕೊಂಡು ಆವಾಗ ಇಲ್ಲಿಂದ ಅರಮನೆಯಿಂದ ಹೊರಡ್ತಾರೆ. ಆವಾಗ ಪ್ರಭುದೇವರು ಏನು ಇದ್ರಲ್ಲ, ಇಲ್ಲಿ ಬನವಾಸಿಗಿದ್ರಲ್ಲ, ಈಗೇನು ಈ ಹೊಳೆ ಮಠ ಇದೆಯಲ್ಲ, ಈ ಜಾಗವನ್ನು ಅವರು ವಾಸ್ತವ್ಯ ಕೊಟ್ಟಿರ್ತಾರೆ. ಈ ಜಾಗವನ್ನು ವಾಸ್ತವ್ಯ ಕೊಟ್ಟಕ ಇದು ಅದಕ್ಕೆ ಇಲ್ಲಿ ಮಠ ಆಗಿರ್ತದೆ. ಅದ್ರ ಮುಂದಿನ ಇತಿಹಾಸವನ್ನು ನಿಮ್ಮ ಮುಂದಿನ ಭಾಗದಲ್ಲಿ ಹೇಳ್ತಾನೆ. ಆವಾಗ ಪ್ರಭುದೇವರು ರಾತ್ರೋರಾತ್ರಿ ಎದ್ದು ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅವಳಿಗೆ ಗೆಳತಿರ್ತಾಳೆ ವಿಮಲೆ ಅಂತ. ಆ ವಿಮಲೆ ಹೇಳ್ತಾಳೆ ಪ್ರಭು ಎದ್ದು ಹೋದ ಅಂತ ಹೇಳ್ತಾಳೆ ತನ್ನ ಗೆಳತಿ ಮಾಯಾದೇವಿ. ಆವಾಗ ಮಾಯಾದೇವಿ ಅಬ್ಬರಿಸಿ ಎದ್ದು ಬಂದು ಆ ಪ್ರಭುದೇವರು ಹೆಂಗೆ ಹೋದರು ಹಂಗೆ ಬೆನ್ನತ್ಕೊಂಡು ಹೋಗ್ತಾಳೆ. ಪ್ರಭುದೇವ್ರು ಸುಮಾರು ಈ ಪ್ರಭುದೇವ್ರ ಗುಡಿ ಅಂತ ಇದೆ ನೋಡ್ರಿ, ಈಗ ಆ ಪ್ರಭುದೇವ್ರ ಗುಡಿ ಅಂತ ಹೋಗ್ತಾರೆ. ಈಕೆ ಹಿಂದಿನಿಂದ ಓಡಿ ಬರ್ತಾಳೆ, ಪ್ರಭು ಅನ್ಕೊಂತ ಓಡಿ ಬರ್ತಾಳೆ. ಅವಾಗ ಇವಳು ಒದರದ ಧ್ವನಿಯನ್ನು ಕೇಳಿ ಪ್ರಭುದೇವರು ಅಲ್ಲಿ ಅಡಿಕೆಂತಾರೆ. ಏನು ಪ್ರಭುದೇವ್ರ ದೇವಸ್ಥಾನ ಅಂತ ಆಗೈತಲ್ಲ, ಅಲ್ಲಿ ಅಡಿಕೆಂಥ ಸಂದರ್ಭದಲ್ಲಿ ಪ್ರಭು ಅನ್ಕೊಂತಾನೆ ಕುಯ್ಕಂತ ಹೋಗ್ತಾಳೆ ಇವಳು. ಅವಾಗ ಅಲ್ಲೇ ಸಮೀಪ ಹೋದಾಗ ಅವಾಗ ಪ್ರಭುದೇವರು ಇಲ್ಲೇ ಬಂದು ಅಂತ ತಿಳ್ಕೊಂಡು ಮತ್ತೆ ಮುಂದೆ ಹೋಗಿ ಅಡಿಕಂತಾಳೆ. ಅಲ್ಲಿ ಇವರು ನಮ್ಮ ಚೌಧರಿಯವರ ಜವಳಿ ಅಂಗಡಿ ಹಿಂದೆ ಐತವೆ, ಅಲ್ಲಮ್ಮ ಪ್ರಭು ದೇವಸ್ಥಾನ. ಚೌಧರಿಯವರ ಜವಳಿ ಅಂಗಡಿ ಹಿಂದಿದೆ, ನಮ್ಮ ಬನವಾಸಿಯಲ್ಲೇ ಇರೋದು. ಪ್ರಭುದೇವರು ಇಡೀ ಕರ್ನಾಟಕದಲ್ಲಿ ಅಗದಿ ಜೀವಂತ ಸ್ಮಾರಕಗಳಿರೋದ ಬನವಾಸಿ ಒಳಗೆ ಭಾಳ ಕಡೆ ಅದಾವು. ಅದು ಪ್ರಥಮ ಸ್ಮಾರಕ. ಇದು ಪ್ರಭುದೇವರ ಜೀವನದ ಮೊಟ್ಟ ಮೊದಲ ಭಾಗದ ಪ್ರಥಮ ಸ್ಮಾರಕ ಇಲ್ಲಿರೋದು. ಪ್ರಭುದೇವರು ಮತ್ತು ಅಲ್ಲಮ್ಮ ಪ್ರಭುದೇವರು ಅಂತಕ್ಕಂಥ 2 ಸ್ಮಾರಕಗಳಿದಾವೆ. ಹೀಗಾಗಿ ಅವಳು ಬಂದು ತಿಳ್ಕೊಂಡು ಮುಂದಕ್ಕೆ ಹೋಗಿ ಇವರು ಅಡಿಕೆಂಥ ಸಂದರ್ಭದಲ್ಲಿ ಆವಾಗ ಮಾಯಾದೇವಿ ಅಲ್ಲಿಗೆ ಹೋಗ್ತಾಳೆ. ಪ್ರಭು ಅಂತ ಕೂಗ್ಯಂತ ಹೋಗ್ತಾಳೆ. ಆವಾಗ ಪ್ರಭುದೇವರು ಈಗ ಪ್ರಭು ಅನ್ಕೊಂತ ಕೂಗ್ತಾ ಇರ್ತಾಳೆ. ಆವಾಗ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಅಲ್ಲಮ್ಮ ಪ್ರಭು ಅಲ್ಲ ಅಂತ, ಅಂದರೆ ನಾನು ಪ್ರಭು ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಲ್ಲಮ್ಮ ಪ್ರಭು ಅನ್ನೋಲ್ಲ, ಅದಕ್ಕೆ ಅಲ್ಲಮ್ಮ ಪ್ರಭು ಅಂತಕ್ಕಂಥ ಹೆಸರು ಬನವಾಸಿಗಳು ಬಂದದ್ದು ಬಹಳ ವಿಶೇಷ. ಅದಕ್ಕೆ ಬನವಾಸಿಯಲ್ಲಿ ಅಲ್ಲಮ್ಮ ಪ್ರಭು ಹೆಸರು ಇಲ್ಲಿ ಬಂತು. ಅಲ್ಲಮ್ಮ ಪ್ರಭು ಅಂದ್ರಲ್ಲ, ಅದಕ್ಕೆ ಅಲ್ಲಮ್ಮ ಪ್ರಭು ಅಂತಕ್ಕಂಥ ಹೆಸರು ಇಲ್ಲಿ ಬನವಾಸಿಗೆ ಬಂದದ್ದು. ಆ ದಿಶೆಯಲ್ಲಿ ಹೇಳಿ ಅನಂತರ ಪ್ರಭುದೇವರು ಮುಂದೆ ಹೋಗ್ತಾರೆ. ಮುಂದೆ ಹೋದ ಇತಿಹಾಸ ಬೇರೆ ಅದು. ಅಂದರೆ ಪ್ರಭುದೇವರು ಇಲ್ಲಿಂದ ಇದು ಬಂದಳಿಕೆಗೆ ಹೋದರು, ಬಂದಳಿಕೆಯಿಂದ ಮತ್ತು ತೊಗರ್ಸಿಗೆ ಹೋಗ್ತಾರೆ. ತೊಗರ್ಸಿಯಿಂದ ಮತ್ತು ಅವಳಿಗೆ ಅಲ್ಲಿ ಉಪದೇಶ ಮಾಡಿ ವಾಪಸ್ಸು ಬನವಾಸಿ ಬರ್ತಾಳೆ ಮಾಯಾದೇವಿ. ಅವರು ಹೋಗ್ತಾ ಇರ್ತಾರೆ, ಒಂದು ಕಡೆ ಹೋಗಿ ಅಲ್ಲಿ ಧ್ಯಾನಕ್ಕೆ ಕುಂದಿರ್ತಾರೆ. ಸುಮಾರು ಅಂದ್ರೆ ಈ ತೊಗರ್ಸಿ ಭಾಗದಲ್ಲಿ. ಅವಾಗ ಮಾಯಾದೇವಿ ಬೆನ್ನತ್ಕೊಂಡು ಹೋಗಿರ್ತಾಳೆ. ಹೋದಂಥ ಸಂದರ್ಭದಲ್ಲಿ ಅವಾಗ ಇವಳು ಬಂದಳಿಕೆ ಅಲ್ಲಿ ಇದ್ರಿಗೆ ಕಾಣ್ತಾಳೆ. ಬಂದಳಿಕೆ ಅಂದ್ಬಿಟ್ಲೆ ಅಲ್ಲಿ ಬಂದಳಿಕೆ ಅಂತ ಊರು ಐತೆ ನೋಡ್ರಿ, ಇದು ಅದು ಬಂದಳಿಕೆ ಅಂತ. ಅದು ಮಾಯಾ ಬಂದಲ್ಲ, ಅದಕ್ಕೆ ಬಂದಳಿಕೆ ಅಂತ. ಆಮೇಲೆ ತೊಗರ್ಸಿ ಬೆಟ್ಟವನ್ನು ಹತ್ತಿ ಅಲ್ಲಿ ಧ್ಯಾನಾಸಕ್ತರಾಗಿ ಕುಂದಿರ್ತಾರೆ. ಕುಂತಂಥ ಸಂದರ್ಭದಲ್ಲಿ ಅವ ಮಾಯಾದೇವಿ ದುತ್ತನೇ ಇದ್ರಿಗೆ ಹೋಗಿ ನಿಂತ ಪ್ರಭುದೇವ್ರಿಗೆ ಕಂಡುಬಿಟ್ಟು ನೋಡ್ತಾರೆ, ಸಿಟ್ಟು ಬಂದುಬಿಡ್ತದೆ. ಅವ ಪ್ರಭುದೇವರು ಸಿಟ್ಟಿನಿಂದ ಹೇಳ್ತಾರೆ, ತೊಲಗರಸಿ ಅಥವಾ ತೊಗಲರಸಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ತೊಲಗರಸಿ ಅಂದ್ರೆ ತೊಲಗು, ಅರಸಿ ಹೋಗು, ರಾಜಕುಮಾರಿ ಹೋಗು, ಅಥವಾ ತೊಗಲರಸಿ, ಈ ತೊಗಲನ್ನು ಅರಿಸಿಕೊಂಡು ಬಂದವು, ಅದಕ್ಕೆ ತೊಗರ್ಸಿಯನ್ನು ಹೆಸರು ಬರ್ತದೆ. ಅಲ್ಲಿ ಅವಳಿಗೆ ಉಪದೇಶವನ್ನು ಮಾಡಿ ಪ್ರಭುದೇವರು, ನೀನು ಮಾಯೆಯಾಗಿ ಬಂದ್ರೆ ನಾ ಸಿಗಲ್ಲ, ಮಹಾದೇವಿಯಾಗಿ ಬಾ, ಅವಾಗ ನಾನು ನಿನ್ನ ಮೆಚ್ಕೊಳ್ತೇನೆ ಅಂತಕ್ಕಂಥ ಮಾತನ್ನು ಪ್ರಭುದೇವರು ಹೇಳ್ತಾರೆ. ಅವಳು ಪುನಃ ಇಲ್ಲಿ ಬನವಾಸಿ ಬಂದು ದೇಹ ತ್ಯಾಗ ಮಾಡಿ ಮುಂದೆ ಅಕ್ಕ ಮಹಾದೇವಿಯಾಗಿ ಹುಟ್ಟು ಬಂದು
ಆವಾಗ ಪ್ರಭುದೇವರು ಕೂಡಿಕೊಂಡು ಅಂತ ಪ್ರಭುದೇವ್ರನ್ನ ಕಂಡು ಪ್ರಭುದೇವ್ರನ್ನ ಸಾಕ್ಷಾತ್ಕರಿಸಿಕೊಂಡು ಅಂತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಪ್ರಭುದೇವರು ಮಹಾನ್ ವಚನಕಾರರು ಮತ್ತು ಬಸವಾದಿ ಪ್ರಮುಖರು ಏನು ಶೂನ್ಯ ಪೀಠವನ್ನು ಕಟ್ಟಿದ್ರು ಆ ಶೂನ್ಯ ಪೀಠದ ಅಧ್ಯಕ್ಷರಾಗಿ ಪ್ರಭುದೇವರು ನೇಮಕ ಆಗ್ತಾರೆ. ಅನುಭವ ಮಂಟಪದ ಅಧ್ಯಕ್ಷರೇ ಪ್ರಭುದೇವರು. ಅಂದ್ರೆ ಅನುಭವ ಮಂಟಪ ಅಂದ್ರೆ ಈ ದೇಶದ ಮೊಟ್ಟ ಮೊದಲ ಪ್ರಜಾತಂತ್ರದ ಆರಂಭ ಆಗಿದ್ದ ಅವತ್ತು 12ನೇ ಶತಮಾನದಲ್ಲಿ. ಅಂಥ ಒಂದು ಆದಂಥ ಅನುಭವ ಮಂಟಪವನ್ನು ಬಸವಾದಿ ಪ್ರಮುಖರು ಕಟ್ಟಿದ್ದರು. ಅಂಥ ಅನುಭವ ಮಂಟಪದ ಅಧ್ಯಕ್ಷರು ಅಲ್ಲಮಪ್ರಭುಗಳಾಗಿದ್ದು ಅಂತಕ್ಕಂಥದ್ದು ಬಹಳ ದೊಡ್ಡ ಆಶ್ಚರ್ಯ ಅಂತಕ್ಕಂಥ ಮಾತನ್ನು. ಮತ್ತು ಮಹಾನ್ ವಚನಕಾರರಾಗಿದ್ದರು ಪ್ರಭುದೇವರು. ಇಂಥ ಮಹಾತ್ಮರು ಬನವಾಸಿ ಬಂದು ಹೋಗಿದ್ದ ಇತಿಹಾಸದಲ್ಲಿ ಬಹಳ ಶ್ರೇಷ್ಠ. ಬನವಾಸಿಗೆ ಮತ್ತೊಂದು ಶ್ರೇಷ್ಠವಾದಂಥ ಮಹತ್ವ ಬಂದದ್ದ ಪ್ರಭುದೇವರಿಂದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ತಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ ಗುರುಗಳೇ.